Hello, good morning to all of you. I'm Professor and Dr. P. Surendra Pagya speaking from Bangalore. ಈಗ ನಿಮಗೆ ಅಷ್ಟಕ ವರ್ಗದ ಬಗ್ಗೆ ನಾನು ಸ್ವಲ್ಪ ಮಾಹಿತಿಯನ್ನು ಕೊಡಲಿಕ್ಕಿದ್ದೇನೆ. ಮೊದಲಿಗೆ ಭಿನ್ನಾಷ್ಟಕ ವರ್ಗ ಬಹಳ ಇಂಪಾರ್ಟೆಂಟ್. 7 ಪ್ಲಸ್ ಲಗ್ನ ಅಷ್ಟಕ. ಓಕೆ, 7 ಗ್ರಹಗಳು. ಸೂರ್ಯನಿಗೆ ಭಿನ್ನಾಷ್ಟಕ ವರ್ಗದಲ್ಲಿ 48 ಗುಣಗಳನ್ನು ಕೊಟ್ಟಿದ್ದಾರೆ. ಚಂದ್ರನಿಗೆ 49 ಗುಣ, ಮಂಗಲನಿಗೆ 39, ಶನಿಗೂ 39, ಅದೇ ಬುಧನಿಗೆ 54 ಹೈಯೆಸ್ಟ್, ಬೃಹಸ್ಪತಿಗೆ 56 ಹೈಯೆಸ್ಟ್, ಶುಕ್ರನಿಗೆ 52 ಹೈಯೆಸ್ಟ್. ಅಂದರೆ 50 ಮೇಲಲ್ಲ. ಟೋಟಲಿ ನೀವು ಮಾಡಿದರೆ 337 ಆಗ್ತದೆ. ಲಗ್ನಕ್ಕೆ 24. ಆದರೆ ಆ 337 12 ರಾಶಿಗೆ ನೀವು ಡಿವೈಡ್ ಮಾಡಿದರೆ ಎಷ್ಟು ಬರ್ತದೆ? 28 ಬರ್ತದೆ. ಅಂದರೆ ಆನ್ ಆನ್ ಆ್ಯಾವರೇಜ್ ನಿಮ್ಮ ಹತ್ರ 28 ಗುಣಗಳು ಬರಬೇಕು. ಆದರೆ 6, 8 ಮತ್ತು 12ನೇ ಮನೆಗಳಲ್ಲಿ ಕಡಿಮೆ ಇರಬೇಕು ಅಂತ ಅವರ ಲೆಕ್ಕಾಚಾರ. ಕಾರಣ ಏನು ಅಂದರೆ 6ನೇ ಮನೆ ಋಣ, ರೋಗ, ರಿಪು ಜಾಸ್ತಿ ಇದ್ದರೆ ಅದು ವಿಭಿನ್ನ ರೋಗಗಳಿಗೆ, ಸಾಲಗಳಿಗೆ, ಶತ್ರುಗಳಿಗೆ ಮನೆ ಆಗ್ತದೆ. ಅದೇ ರೀತಿ ಅಷ್ಟಮ ಸ್ಥಾನ ಫಿಯರ್, ಹೌಸ್ ಆಫ್ ಫಿಯರ್, ಡೆತ್, ಆಮೇಲೆ ಸೀಕ್ರೆಟ್ ಆಫ್ ಅಕಲ್ಟ್, ಅದೆಲ್ಲ ಆಯಿತಾ. ಇನ್ಶೂರೆನ್ಸ್, ಗ್ರ್ಯಾಚ್ಯುಟಿ, ಆಮೇಲೆ ಅನುವಂಶೀಯ ಪ್ರಾಪರ್ಟೀಸ್, ಅದಕ್ಕೆಲ್ಲ 8ನೇ ಮನೆ, ಅದರಲ್ಲಿ ಕೂಡ ಕಡಿಮೆ ಇರಬೇಕಾಗತ್ತೆ. ಆಮೇಲೆ 12ನೇ ಮನೆ ನಿಮಗೆ ಸ್ಲೀಪ್, ನಿದ್ರೆ ಕೆಡಿಸುವುದಕ್ಕೆ, ನಷ್ಟಕ್ಕೆ, ಕಷ್ಟಕ್ಕೆ, ಎಕ್ಸ್ಪೆಂಡಿಚರ್ ಲಾಸಸ್, ಎಕ್ಸ್ಪೆಂಡಿಚರ್ಸ್ ಲಾಸಸ್, ನಷ್ಟಕ್ಕೆ, ಖರ್ಚಿಗೆ, ಆಸ್ಪತ್ರೆಗೆ, ಫಾರಿನ್ ಸೆಟ್ಲ್ಮೆಂಟಿಗೆ, ಇದೆಲ್ಲ 12ನೇ ಮನೆ. ಮೋಕ್ಷಕ್ಕೆ. ಓಕೆ, ಈಗ ಮೊದಲಿಗೆ ನಮ್ಮ ದೇಹ, ವಿಚ್ ಈಸ್ ಅವರ್ ಬಾಡಿ, ವಿಚ್ ಈಸ್ ಅವರ್ ಬಾಡಿ ಈಸ್ ಲಗ್ನ. ಓಕೆ, ವ್ಯಕ್ತಿತ್ವ, ಪರ್ಸ್ನಾಲಿಟಿ, ನೇಚರ್, ಗುಣಗಳು. ಸೊ ಇಲ್ಲಿ ನಾನು ಮಿಥುನ ಲಗ್ನದ ಜಾತಕವನ್ನು ಇಟ್ಟಿದ್ದೇನೆ. ಸೊ ಅಲ್ಲಿ ಲಗ್ನಕ್ಕೆ 31 ಪಾಯಿಂಟ್ ಇದೆ. ಅಂದರೆ ವೈಟಾಲಿಟಿ ಅಂದರೆ ಒಂದು ರೀತಿಯಲ್ಲಿ ಹುರುಪು ಅಥವಾ ಇಮ್ಯುನಿಟಿ, ಯಾವುದಾದ್ರು ತಗೊಳ್ಬೋದು. ಓಕೆ, 31 ಇತ್ತು ಅಂದರೆ ನಿಮಗೆ ಹುರುಪು ಜಾಸ್ತಿ, ಲವಲವಿಕೆಯಿಂದ ಇರ್ತೀರಿ. ನಾವು ಯಾವಾಗಲೂ ಲಗ್ನಕ್ಕೆ ಕಂಪೇರ್ ಮಾಡ್ತೇವೆ ನೋಡಿ. ಫಸ್ಟ್ ಲಗ್ನ, ಆಮೇಲೆ 2ನೇ ಮನೆ ಫ್ಯಾಮಿಲಿ, ಬ್ಯಾಂಕ್ ಬ್ಯಾಲೆನ್ಸ್, ಫೈನಾನ್ಸ್, ಮಾತು, ಇದೆಲ್ಲ 2ನೇ ಮನೆ. 2ನೇ ಮನೆ, ಈಗ 2ನೇ ಮನೆಗೂ 12ನೇ ಮನೆಗೂ ನಾವು ಕಂಪೇರ್ ಮಾಡ್ತೇವೆ. 2ನೇ ಮನೆ ಇನ್ಕಮ್ ಆದರೆ 12ನೇ ಮನೆ ವ್ಯಯಸ್ಥಾನ, ಖರ್ಚು. ಇಲ್ಲಿ 2ನೇ ಮನೆ ನೋಡಿ 35 ಇದೆ, ಇವರ ಇನ್ಕಮ್ ಜಾಸ್ತಿ ಇದೆ, ಖರ್ಚು 20, ಕಡಿಮೆ. ಒಳ್ಳೆಯದಲ್ವಾ? ಆದರೆ ಇವರು ಮಾಡೋದು ಖರ್ಚು ಜಾಸ್ತಿ. ಕಾರಣ ಏನು ಅಂದರೆ 12ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ನಿಮಗೆ ಹೇಳ್ತೇನೆ, ಕಾರಣ ಹೇಳ್ತೇನೆ. 12ನೇ ಮನೆಯಲ್ಲಿ ಚಂದ್ರ ಇದ್ದಾನೆ. ಚಂದ್ರ ಯಾರು? ಚಂದ್ರ ಉಚ್ಚನಾಗಿ ಕೊಡ್ತಿದ್ದಾನೆ, ರೋಹಿಣಿ ನಕ್ಷತ್ರ. 2ನೇ ಮನೆ ಫ್ಯಾಮಿಲಿ, ಯಾವುದು? ಸಂಸಾರ. ಸೊ 12ನೇ ಮನೆ ದಾನ, ಧರ್ಮ ಮಾಡುವುದು. ಸೊ ಉಚ್ಚ ಅಂದರೆ 2ನೇ ಮನೆ ಅಧಿಪತಿ ಯಾರು? ಚಂದ್ರನೇ. 2ನೇ ಮನೆ ಫ್ಯಾಮಿಲಿ, ಮಾತು, ಆಮೇಲೆ ಬ್ಯಾಂಕ್ ಫೈನಾನ್ಸಿನ ಲಾರ್ಡ್. ಯಾವಾಗಲೂ ನಾವು ನೋಡಬೇಕಂತ ಸೆಕೆಂಡ್ ಹೌಸ್, ಮನೆಯ ಕಾರಕತ್ವ ಹಾಗೂ ಮನೆಯ ಅಧಿಪತಿ. ಈ ಅಧಿಪತಿಯಾದ ಚಂದ್ರ 12ನೇ ಮನೆಯಲ್ಲಿದ್ದಾನೆ. ಅಂದರೆ ಇವರು ಯಾರಿಗೆ ಕೊಡ್ತಾರೆ ಅಂದರೆ ಇವರ ಫ್ಯಾಮಿಲಿಗೆ ಮಾತ್ರ ಕೊಡ್ತಾರೆ, ಸಂಸಾರದ ಜನರಿಗೆ ಮಾತ್ರ. ಅವರು ಕೋಟ್ಯಾಧೀಶರೇ ಇರಲಿ ಅಥವಾ ಅವರು ಏನೂ ಇಲ್ಲದೇ ಇರಲಿ, ಅವರಿಗೆ ಮಾತ್ರ ಕೊಡೋದು.
ಅಥವಾ ಮಕ್ಕಳು ಮೊಮ್ಮಕ್ಕಳಿಗೆ ಕೊಡ್ತಾ ಇರ್ತಾರೆ. ನೀವು ಬೇಕಾದ್ರೆ ನೋಡಿ, ಆಯಿತಾ. ಈಗ ಇಲ್ಲಿ 35 ಇದೆ, ಅಂದರೆ ಸಿಕ್ಕಾಪಟ್ಟೆ ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಫ್ಯಾಮಿಲಿ ಒಳ್ಳೇದಿದೆ, ಒಳ್ಳೆ ಮಾತಾಡ್ತಾರೆ. 12ನೇ ಮನೆಯಲ್ಲಿ 20 ಇದೆ. ಕಂಜೂಸ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಇವರು ಅಲ್ಲಿ ಸೇವಿಂಗ್ಸ್ ಇಡ್ತಾರೆ. ದಿಸ್ ಫೆಲೋ ಈಸ್ ನಾಟ್ ಖರ್ಚು ಕಳ್ಳ ಅಲ್ಲ. ಇನ್ನು 3ನೇ ಮನೆ ನೋಡಿ, ಕಮ್ಯುನಿಕೇಷನ್ ಹೌಸ್, ಆದರೆ 3ನೇ ಮನೆ ಡಿಸೈರ್ ಆಲ್ಸೋ. ಅದಕ್ಕೆ 11ನೇ ಮನೆ ಕಂಪೇರ್ ಮಾಡ್ತೇವೆ. 11ನೇ ಮನೆ ಏನು? 11ನೇ ಮನೆ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ ಅಂತೇಳಿ. ನಿಮಗೆ ಏನು ಡಿಸೈರ್ಸ್ ಇದೆಯೋ ಅಲ್ಲಿ ಫುಲ್ಫಿಲ್ಮೆಂಟ್ ಮಾಡಲಿಕ್ಕೆ 11ನೇ ಮನೆ. ಇಲ್ಲಿ ನೋಡಿ, 11ನೇ ಮನೆ 24 ಇದೆ, 3ನೇ ಮನೆ 29 ಇದೆ. ಅಂದರೆ ಇವರಿಗೆ ಡಿಸೈರ್ಸ್ ಜಾಸ್ತಿ, ಬಯಕೆಗಳು, ಇನ್ನೂ ಬೇಕು, ಇನ್ನೂ ಬೇಕು, ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ. ಅದೇ ನನಗೆ ಕನಸಿನಲ್ಲಿ ಕೂಡ ಯಾವುದು 11,300 ಕೋಟಿ ಹಣ ನನ್ನ ಬ್ಯಾಂಕಿಗೆ ಬ್ಯಾಲೆನ್ಸಿಗೆ ಬಂತು ಅಂತ, ಹೀಗೆ ಬ್ಯಾಡದಿದ್ದೆ. ಬೈಕುಗಳು ಸಾಮಾನ್ಯವಲ್ಲ, ತೀರ್ಥ. ಅಲ್ಲಿ ನೋಡಿ 11ನೇ ಮನೆ ಭಾಳ 24 ಇದೆ. 24 ಇನ್ಕಮ್. ಅಂದರೆ ಇವರಿಗೆ ಸಮೂಹದಿಂದ ಏನು ಸಪೋರ್ಟ್ ಇಲ್ಲ, ಸರ್ಕಲಿಂದ ಸಪೋರ್ಟ್ ಇಲ್ಲ. ಇನ್ನು 4ನೇ ಮನೆ, 4th ಹೌಸ್ ಈಸ್ ಆಲ್ವೇಸ್ ಸೌಲ್. ಕಾಲಪುರುಷನ 4ನೇ ಮನೆ ಯಾವುದು? ಕಟಕ ರಾಶಿ, ಎದೆ, ಸೌಲ್, ಆತ್ಮ. ಓಕೆ, ಮೂಡ್. ಸೊ ಮೂನ್ ಇಸ್ ಮೂಡ್, ಮೈಂಡ್. ಸೊ 4ನೇ ಮನೆ 29 ಇದೆ. ಇದು ಯಾವುದು? 1ನೇ ಮನೆ 31. ನೋಡಿದರೆ ಇವರ ಮೂಡ್ ಚೆನ್ನಾಗಿದೆ, ಅಡ್ಡಿಲ್ಲ. 29 ಮೂಡ್ ಚೆನ್ನಾಗಿದೆ, ಪ್ರಾಪರ್ಟಿ ಚೆನ್ನಾಗಿದೆ, ತಾಯಿ ಕೂಡ ಚೆನ್ನಾಗಿರ್ತಾರೆ, ಎಲ್ಲ ಒಂದು ರೀತಿಯಲ್ಲಿ ರಿಲೇಷನ್ಶಿಪ್ ಒಳ್ಳೆದಿದೆ ಅಂತ ಹೇಳ್ಬೋದು. ಇನ್ನು 5ನೇ ಮನೆ ಪ್ರಜನಿ, ಮಕ್ಕಳು, 26 ಇದೆ. 26 ಸೊ ನೋ ಪ್ರಾಬ್ಲಮ್. 6ನೇ ಮನೆ 25 ಇದೆ ನೋಡಿ. 6ನೇ ಮನೆ ಕಂಪೇರ್ ಮಾಡೋದು ಯಾವುದು? ಋಣಾರೋಗ ರಿಪು. ನಿಮ್ಮ ಲಗ್ನ 31 ಇದ್ದರೆ, 6ನೇ ಮನೆಯಲ್ಲಿ ಕಮ್ಮಿ ಪಾಯಿಂಟ್ ಇದ್ದರೆ, ದಟ್ ಮೀನ್ಸ್ ಯು ಕ್ಯಾನ್ combat, you can fight, you can be healthy, all these things. ಆರೋಗ್ಯ ನಿಮ್ಮ ಚೆನ್ನಾಗಿರುತ್ತೆ. ಅದೇ 26 ಇದ್ದುದು 36 ಇದ್ದಿದ್ದರಲ್ಲಿ 100% ಅವರಿಗೆ ಇಮ್ಯುನಿಟಿಗಿಂತ 5 ಜಾಸ್ತಿ. ಅಂದರೆ ಆಲ್ವೇಸ್ ಅವರು ಹಣವನ್ನು ಸುರಿತಾ ಇರಬೇಕಾಗುತ್ತೆ. ಎಲ್ಲಿಗೆ? ಹಣವನ್ನು ಡಾಕ್ಟ್ರಿಗೆ ಸುರಿತಾ ಇರಬೇಕಾಗುತ್ತೆ. ಓಕೆ, ಒಂದು ಎಕ್ಸಾಂಪಲ್ ಕೊಡೋದಾದರೆ, ಇಲ್ಲಿ ನಾನು ಒಬ್ಬನ್ನ ಸುಮ್ಮನೆ ಒಂದು ಕೊಡ್ತೇನೆ ನೋಡಿ. ಅವನದು ಎಷ್ಟಿದೆ ನೋಡುವ. ನೋಡಿ, ಇಲ್ಲಿ ಅವನದು ಲಗ್ನ ಕುಂಭ ಲಗ್ನ 28 ಇದೆ, ಆಯಿತಾ. ಕುಂಭ ಲಗ್ನಕ್ಕೆ 6ನೇ ಮನೆ 33 ಇದೆ ನೋಡಿ. ಇಲ್ಲಿ ಏನಾಗುತ್ತೆ ಅಂದರೆ, ಇವನಿಗೆ ಇಮ್ಯುನಿಟಿ ಕಮ್ಮಿ. ಕಂಪೇರ್ಡ್ ಟು 6th ಹೌಸ್ ಇವನಿಗೆ ಇಮ್ಯುನಿಟಿ ಕಮ್ಮಿ. ಅದೇ ಇನ್ನೊಬ್ಬನ ತೋರಿಸ್ತೇವೆ ನೋಡಿ. ಅವನದು ಇಲ್ಲಿ ನೋಡಿ, ಅವನದು ಮಕರ ಲಗ್ನ 6ನೇ ಮನೆ 35 ಇದೆ, ಇಮ್ಯುನಿಟಿ ಕಮ್ಮಿ. ಯಾವಾಗಲೂ ಏನಾದರೂ 8ನೇ ಮನೆ ಎಷ್ಟಿದೆ? 8ನೇ ಮನೆ 18 ಇದೆ, ಕಡಿಮೆ ಇದೆ. ಓಕೆ, ಸೊ ಇಲ್ಲಿ ಇವನಿಗೆ ತೊಂದರೆ ಆಗ್ತದೆ, ಆಯಿತಾ. ಈ ರೀತಿಯಾಗಿ ನೀವು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಈಗ ಇಲ್ಲಿ ಇವರಿಗೆ ಪರ್ಫೆಕ್ಟ್ ಹೆಲ್ದಿ, ಎಸ್, ನೋ ಪ್ರಾಬ್ಲಮ್. ಸಪ್ತಮದಲ್ಲಿ 24 ಕಂಪೇರ್ ವಿತ್ ಫಸ್ಟ್ ಹೌಸ್ 31 ಇದೆ. ಅಂದರೆ ಭಾಳ ಚೆನ್ನಾಗಿ ಇವರು ಮ್ಯಾನೇಜ್ ಮಾಡ್ತಾರೆ. ಸಪ್ತಮ ಸ್ಥಾನ ಪ್ರೈವೇಟ್ ಪಾರ್ಟ್ನರ್ಶಿಪ್, ಸ್ಪೌಸ್, ಪಬ್ಲಿಕ್ ಪಾರ್ಟ್ನರ್ಶಿಪ್. ಅಂದರೆ ಇವರನ್ನ ಮದುವೆ ಮಾಡ್ಕೊಂಡ ನಂತರ ಕೂಡ ಇವರ ಸುಪ್ರೀಮಸಿ ಇದೆ. ಸುಪ್ರೀಮಸಿಯಿಂದಾಗಿ ಒಂದು ರೀತಿಯಲ್ಲಿ ಸಂಸಾರ ನಡ್ಕೊಂಡು ಹೋಗ್ತಾ ಇರುತ್ತೆ. ಅಷ್ಟಮದಲ್ಲಿ 25 ಫಿಯರ್, ದೇರ್ ಇಸ್ ನೋ ಫಿಯರ್ ಎಟ್ ಆಲ್, ನೋ ಡೆತ್ ಫಿಯರ್, ನಥಿಂಗ್, ಬಿಕಾಸ್ ಅಷ್ಟಮ ಸ್ಥಾನ ಶನಿಯ ಮನೆ ಇರಲಿ. ಅದಕ್ಕಿಂತ ಹೆಚ್ಚು 31 ಇಮ್ಯುನಿಟಿ ಚೆನ್ನಾಗಿದೆ. ದಟ್ ಮೀನ್ಸ್ ಹೀ ವಿಲ್ ನಾಟ್ ಬಿ ಅಫ್ರೈಡ್ ಆಫ್ ಎನಿಥಿಂಗ್. ಓಕೆ, ಅದೇ
ಭಾಗ್ಯದಲ್ಲಿ 31 ಇದೆ ನೋಡಿ, ಇದು 31. ಇಮ್ಯುನಿಟಿ ಈಕ್ವಲೆಂಟ್ ಟು ಲಕ್. ಫಾದರ್ ಇಸ್ ಆಲ್ಸೋ ಗುಡ್, ಲಕ್ ಇಸ್ ಆಲ್ಸೋ ಗುಡ್, ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆರಿ ವೆಲ್. ಆದರೆ 10ನೇ ಮನೆ 38 ಇದೆ ನೋಡಿ. ಇವರು ಸುಪ್ರೀಂ ಎಲ್ಲಿದೆ ಅಂದರೆ, ಸುಪ್ರೀಮಸಿ ಪ್ರೊಫೆಷನಲ್ ಫೀಲ್ಡಲ್ಲಿದೆ. ಓಕೆ, ಪ್ರೊಫೆಷನಲ್ ಫೀಲ್ಡ್, ಬ್ಯಾಂಕಿಂಗ್ ಸೆಕ್ಟಾರ್. ಯಾಕಂದರೆ 2ನೇ ಮನೆ ಬ್ಯಾಂಕಿಂಗ್ ಆಲ್ಸೋ, ಫೈನಾನ್ಸ್, ಬ್ಯಾಂಕಿಂಗ್, ಎವ್ರಿಥಿಂಗ್. ಸೊ ಇಲ್ಲಿ ಫ್ಯಾಂಟಾಸ್ಟಿಕ್ ಪ್ರೊಫೆಷನಲ್ ಲೈಫ್. ಓಕೆ, ಈ ರೀತಿಯಾಗಿ ನೀವು ವಿವರಣೆ ಕೊಡಬೇಕೇ ವಿನ ಸುಮ್ಮನೆ ಕೊಡುವುದಲ್ಲ, ಆಯಿತಾ? ಇದೇ ರೀತಿ ನೀವು ಅಷ್ಟಕ ವರ್ಗವನ್ನು ನೀವು ಕೂಡ ನಿಮ್ಮ ಅಷ್ಟಕ ವರ್ಗವನ್ನು ವಿವರಣೆಯನ್ನು ತೆಗೆದುಕೊಳ್ಬೇಕು, ವಿವರಣೆ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.